ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲಲ್ಲಿ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸರ್ ಇಷ್ಟೆಲ್ಲ ವಿಡಿಯೋ ಮಾಡ್ತೀರಿ ನೀವು, ನಿಮ್ಮ ಚಾನಲ್ ಯಾಕೆ ವೈರಲ್ ಆಗ್ತಾಯಿಲ್ಲ, ನಿಮ್ಮ ವಿಡಿಯೋ ಯಾಕೆ ವೈರಲ್ ಆಗ್ತಾಯಿಲ್ಲ ಅಂತ. ಮೊದಲಿಗೆ ನಿಮಗೆ ಕ್ಷಮೆ ಕೇಳ್ತೀನಿ. ನನ್ನ ಕಡೆ ಈಗ ಮೈಕ್ನೂ ಇಲ್ಲ, ಕೇವಲ ಮೊಬೈಲ್ನಿಂದ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಇಲ್ಲ, ಮನೆಯಿಂದ ಹೊರಗಡೆ ಇದ್ದೀನಿ. ಸೊ ವಿಡಿಯೋ ಯಾಕೆ ವೈರಲ್ ಆಗ್ತಾಯಿಲ್ಲ ಅಂದರೆ, ಇದಕ್ಕೆ ಫಸ್ಟ್ ಆಫ್ ಆಲ್ ನಾನು ಸ್ವಂತಕ್ಕೆ ಕಾರಣ ತಿಳಿತೀನಿ. ನಾನು ಅದು ಹೇಗೆ ಏನು ಅಂತ ನಿಮಗೆ ತಿಳಿಸ್ತೀನಿ. ಸತತವಾಗಿ 6,000 ಸಬ್ಸ್ಕ್ರೈಬ್ ಆದು 2.5 ವರ್ಷಕ್ಕಿಂತ ಹೆಚ್ಚಾಯ್ತು ಈ ಚಾನಲ್ ಮಾಡಿ. ಯಾಕೆ ವಿಡಿಯೋ ವೈರಲ್ ಆಗ್ತಾಯಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ವಂತ ನಾನೇ ಕಾರಣ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಯೂಟ್ಯೂಬ್ದ ಅಲ್ಗೋರಿದಮ್ ಮತ್ತು ಯೂಟ್ಯೂಬ್ಗೆ ನನ್ನ ಮೇಲೆ ಏನೋ ಶಿಟ್ ಇರಬೇಕು ಅಥವಾ ನನ್ನ ಮೇಲೆ ಏನು ವೈರಿತನ ತೆಗಿಲಾಗತ್ತನೋ ಗೊತ್ತಿಲ್ಲ. ಅದಕ್ಕಾಗಿ ವಿಡಿಯೋ ವೈರಲ್ ಆಗ್ಲಾಗತ್ತಿಲ್ಲ. ಎರಡನೇದು, ಯಾರು ನನ್ನ ವೀಡಿಯೋಸ್ಗಳನ್ನ ನೋಡ್ತಾರಲ್ಲ ಅವರು ಪೂರಾ ವಿಡಿಯೋ ನೋಡೋಂಗಿಲ್ಲ. ಅರ್ಧಂಬರ್ಧ ಇನ್ಫಾರ್ಮೇಷನ್ ತೊಗೊಂಡು ಮತ್ತು ಅದೇ ವಿಡಿಯೋ ಮೇಲೆ ಎಲ್ಲ ಹೇಳ್ತೀನಿ, ಅದೇ ಥರ ಮತ್ತು ಕಮೆಂಟ್ ಮಾಡ್ತಾರೆ. ಅಲ್ಲಿ ವಿಡಿಯೋದಲ್ಲಿ ಎಲ್ಲ ಪೂರಾ ನೋಡಿದರೆ ಎಲ್ಲ ಗೊತ್ತಾಕೈತಿ ಇವ್ರಿಗೆ. ಕೆಲವು ಮಂದಿ ಪೂರಾ ನೋಡೋಂಗಿಲ್ಲ. ಮತ್ತು 6,000 ಸಬ್ಸ್ಕ್ರೈಬರ್ ಒಳಗೆ 100, 200, 300 ಹಿಂಗೆ ವ್ಯೂಸ್ ಏನು ಬರ್ತಾವಲ್ಲ, ಅದು ನಂದು ನಿಜವಾದ ಅವರು ನನಗೆ ಸಪೋರ್ಟ್ ಮಾಡೋರು. 200, 300 ವ್ಯೂಸ್ ಒಳಗೆ ನನಗೆ ಒಂದು ಸ್ವಲ್ಪ CTR ಹೆಚ್ಚು ಬರ್ತೈತಿ ಮತ್ತು ವಿಡಿಯೋ ಗ್ರೋತ್ನೂ ಆಕ್ಕಾವ ಮತ್ತು ವಿಡಿಯೋ ವೈರಲ್ ಆಗೋದು ಜಾಸ್ತಿ ಕಂಟಿನ್ಯೂ. ಒಂದು 10 ನಿಮಿಷದ ವಿಡಿಯೋ ಇದ್ದರೆ ಕೂಡ ನೀವು ಕನಿಷ್ಠ ಒಂದು 4-5 ನಿಮಿಷ ತನಕ ಪೂರ ಕಂಟಿನ್ಯೂ ನೋಡಬೇಕು. ಆವಾಗ ನಿಮಗೆ ಅರ್ಥ ಆಗೋದು ಆ ವಿಡಿಯೋದಲ್ಲಿ ಏನು ಇರ್ತೈತಿ ಅನ್ನೋದು. ಇದರಿಂದ ನಮ್ಮದು ಆಡಿಯನ್ಸ್ ರಿಟೆನ್ಷನ್ನು ಕೂಡ ಬರ್ತೈತಿ. ನಿಮ್ಮದು ಕೂಡ ಹೀಗೆ 6,000 ಸಬ್ಸ್ಕ್ರೈಬ್ ಅದಾವ ಅಂದ್ರೆ ಅದು ಎಷ್ಟು ವಿಡಿಯೋ, ಒಂದು 100-200 ವಿಡಿಯೋ ಓಡ್ತೈತೆ ಅಂದ್ರೆ ಅಷ್ಟು ತಿಳ್ಕೊಬೇಕು ಎಷ್ಟು ಮಂದಿ ಸಬ್ಸ್ಕ್ರೈಬರ್ ನಮ್ಮದು ಆ್ಯಕ್ಟಿವ್ ಇರ್ತಾವಂತ. ಅದಕ್ಕಾಗಿ ಈ ವೈರಲ್ ಆಗ್ತಾಯಿಲ್ಲ. ಮತ್ತು ಫಸ್ಟಿಗೆ ನಾನು ಹೇಳ್ದಲ್ಲ, ನನ್ನ ವಿಡಿಯೋ ವೈರಲ್ ಆಗಲಿಕ್ಕೆ ನಾನೇ ಕಾರಣ ಅಂತ. ನಾನು ಸತತವಾಗಿ ಕಂಟಿನ್ಯೂ 2.5 ವರ್ಷದಲ್ಲಿ ಕನ್ಸಿಸ್ಟೆನ್ಸಿಯಾಗಿ ನಾನು ಇಲ್ಲಿ ವರ್ಕ್ ಮಾಡ್ತಾಯಿಲ್ಲ. ಹಲವಾರು ಚಾನಲ್ ಇರೋದರಿಂದ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದರಿಂದ ಕಂಟಿನ್ಯೂ ಆಗಿ ವರ್ಕ್ ಮಾಡಿಲ್ಲ. ಯಾಕಂದರೆ ಯೂಟ್ಯೂಬ್ ಮೇಲೆ ಬೆಳಿಬೇಕಾದ್ರೆ, ಏನಾದರೂ ಸಾಧನೆ ಮಾಡಬೇಕಾದ್ರೆ ನಿಮ್ಮದು ವಿಡಿಯೋಗೆ ಎಷ್ಟೇ ವ್ಯೂಸ್ ಬರಲಿ, ಆ ವ್ಯೂಸ್ ಕೌಂಟ್ ನೀವು ಮಾಡ್ಕೋಬಾರ್ದು. ಅದು 1 ಬರಲಿ, 10 ವ್ಯೂಸ್ ಬರಲಿ, 100 ವ್ಯೂಸ್ ಬರಲಿ, ಕಂಟಿನ್ಯೂ ಆಗಿ ಕೆಲಸ ಮಾಡಬೇಕು. ಅದು ವ್ಯೂಸ್ ಬರಲಿ ಇರಲಿ ಅದು ಸೆಕೆಂಡ್ರಿ. ಅದು ನಿಮ್ಮ ವಿಡಿಯೋದಲ್ಲಿ ಏನಾದರೂ ದಮ್ ಇತ್ತಂದ್ರೆ, ನಿಮ್ಮ ವಿಡಿಯೋದಲ್ಲಿ ಏನಾದರೂ ವ್ಯಾಲ್ಯೂ ಇತ್ತಂದ್ರೆ ಆ ವಿಡಿಯೋ ತಂತಾನ ಹೊಡ್ತೈತಿ. ಈಗ ಸತತವಾಗಿ 1 ವಾರ ಆತ ಕಂಟಿನ್ಯೂ ವಿಡಿಯೋ ಹಾಕ್ಲಾಗ್ತಿಲ್ಲ, 1 ವಾರದಲ್ಲಿ ಯಾವುದೂ ವಿಡಿಯೋ ಅಷ್ಟು ಓಡಿಲ್ಲ. ಈಗ ನಿನ್ನೆ ಹಾಕಿರುವಂಥ ಬರೀ ಫೋಟೋ ಹಾಕಿ ದುಡ್ಡು ಗಳಿಸಿ ಅಂತ ಒಂದು ವಿಡಿಯೋ ಹಾಕಿ ನೋಡಿರಿ. ಇದು ನೋಡಿರಿ, ಸ್ಕ್ರೀನ್ಶಾಟ್ ನಿಮಗೆ ತಿಳಿಸ್ಲಾಗ್ತೀನಿ. ನೋಡಿರಿ ಇಲ್ಲಿ ಸೈಡಿಗೆ ಸ್ಕ್ರೀನ್ಶಾಟ್ ಹೇಗಿದೆ ಅಂತ. ಅದು ವಿಡಿಯೋ ಈಗ ಚೆನ್ನಾಗಿ ಪ್ರಪೋಸ್ ಮಾಡ್ತೀರಿ. ಅದು ಮಾಡಬೇಕಂತೂ ಏನೋ ತಲೆಯಾಗೆ ಇದ್ದಿದ್ದಿಲ್ಲ ನಂದು. ಏನು ಸ್ಕ್ರಿಪ್ಟ್ ಇಲ್ಲ, ಏನೂ ಇಲ್ಲ. ಏನು ಕೂತಲ್ಲಿ ಏನದು ನಂದು ಫೇಸ್ಬುಕ್ ಪೇಜ್ನಲ್ಲಿ ಏನು ಇಡ್ಲಾಗ್ತದೆ ಅದೇ ಹೇಳಿದೆ ನಾನು. ಅದೇ ಈಗ ಮಂದಿಗೆ ಇಷ್ಟಪಡ್ಲಾಗ್ತದೆ. ಮತ್ತು ಅದು ಒಂದು ಈ ಕಳೆದ ವಾರದಲ್ಲಿ ಇದೇ ಒಂದು ವಿಡಿಯೋ ಜಾಸ್ತಿ 700-800 ವ್ಯೂಸ್ ಬಂದಾವ ನೋಡ್ರಿ. ಇದಕ್ಕೆ ಹೌದಿಲ್ಲ, ಲೈಕ್ನೂ ಬರ್ಲಾಗತ್ತಾವೆ ಮತ್ತು ಸಬ್ಸ್ಕ್ರೈಬ್ನೂ ಬರ್ಲಾಗತ್ತಾವೆ. ಸಬ್ಸ್ಕ್ರೈಬ್ನೂ ತೋರಿಸ್ತೀನಿ ನಿಮಗೆ. ಈ ಥರ ವಿಡಿಯೋ ಹೋಗ್ತಾವೆ. ಯಾವ ವಿಡಿಯೋ ನೀವು ಅನ್ಕೋತಿರಲ್ಲ ಅದು ವಿಡಿಯೋ ಓಡ್ತೈತೆ ಅನ್ನೋದು ಅದು ಓಡಂಗಿಲ್ಲ. ಅದಕ್ಕಾಗಿ ನನ್ನ ಚಾನಲಲ್ಲಿ ಯಾಕೆ ವಿಡಿಯೋ ವೈರಲ್ ಆಗ್ತಾಯಿಲ್ಲ ಅಂದರೆ ಅದು ಫಸ್ಟಿಗೆ ನಾನೇ ಕಾರಣ ಅಂತ ತಿಳ್ಕೊತೀನಿ. ಮತ್ತು ನೀವು ನಮ್ಮ ವಿಡಿಯೋಸ್ಗಳನ್ನ ವೈರಲ್ ಮಾಡಬೇಕು ಅನ್ನಿಸಿದರೆ ನೀವು ವಿಡಿಯೋಗೆ ಲೈಕ್ ಹೊಡಿಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ನು ಕೂಡ ಮಾಡಬೇಕು, ವಿಡಿಯೋ ಪೂರಾನು ನೋಡಬೇಕು. ಮತ್ತು ಇನ್ನೊಂದು ವಿಷಯ, ಈಗ ಹೊಸದು ಬಂದಿದೆ ಹೈಪ್ ಅಂತ, ಅದಕ್ಕೂ ಕೂಡ ನಮ್ಮ ವಿಡಿಯೋಗೆ ಹೈಪ್ನು ಕೂಡ ಮಾಡಬೇಕು. ಆವಾಗ ನಾನು ಮುಂದೆ ಬೆಳೀಲಿಕ್ಕೆ ಸಾಧ್ಯ. ನಾನು ಮುಂದೆ ಬೆಳೆದರೆ ನಿಮಗೂ ಮುಂದೆ ಕರ್ಕೊಂಡು ಹೋಗಬೇಕು. ಮುಂದೆ ನಿಮಗೂ ಒಂದು ಸ್ವಲ್ಪ ಏನಾದರೂ ಅಚೀವ್ಮೆಂಟ್ಸ್ ಕೊಡಿಸ್ಬೇಕು ಅಂತ ಭಾಳಷ್ಟು ಆಸೆಗಳು ಅದಾವೆ. ಸೊ ನೋಡೋಣ ಮುಂದೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇನ್ನೂ ತನಕ ಹೈಪ್ ಮಾಡ್ಲಿಕ್ಕಂದ್ರೆ ಹೈಪ್ ಮಾಡಿರಿಪ್ಪ. ಎಲ್ಲ ನನ್ನ ಜವಾರಿ ಕ್ರಿಯೇಟರ್ ಗೈಡ್, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾನ್ಸ್, ನನ್ನ ಅಣ್ಣ ತಮ್ಮಂದರಿಗೆ ಮತ್ತು ಅಕ್ಕ ತಂಗಿಯರಿಗೆ ಹೇಳೋದು ಒಂದೇ ಇಷ್ಟ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.